ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕಾಂಗ್ರೆಸ್ ಯಾಕೆ ಪದೇ ಪದೇ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡುತ್ತೆ? ಯಾಕೆ ನಿಮಗೆ ಹಿಂದೂ ಧರ್ಮದ ಬಗ್ಗೆ ಅಷ್ಟು ದ್ವೇಷ? ಈ ವಿಡಿಯೋವನ್ನು ಒಮ್ಮೆ ನೋಡಿ, ಆಮೇಲೆ ಇದರ ಬಗ್ಗೆ ಮಾತಾಡೋಣ. राहुल सर इधर देखिए। ವೀಕ್ಷಕರೇ, ಒಬ್ಬ ಹಿಂದುವಾಗಿ ವಿಡಿಯೋ ನೋಡಿದ್ರೆ ಆಕ್ರೋಶ, ಸಿಟ್ಟು ಬರುತ್ತೋ ಬರಲ್ವೋ? ಬಂದೇ ಬರುತ್ತೆ. ಹಿಂದೂ ಧರ್ಮವನ್ನು ಹೀಗೆ ಅವಮಾನ ಮಾಡಬಹುದಾ? ಒಬ್ಬ ಸಂಸದ ಸಾಧುವಿನ ವೇಷದಲ್ಲಿ ದೇಣಿಗೆ ಬಾಕ್ಸ್ ಹಿಡಿದು ಕೂರೋದಂತೆ, ಅದಕ್ಕೆ ಬಂದು ರಾಹುಲ್ ಸೇರಿದಂತೆ ಎಲ್ಲಾ ಸಂಸದರು ದುಡ್ಡು ಹಾಕೋದಂತೆ. ಸಾಧುವಿನ ವೇಷದಲ್ಲಿ ಇರುವ ಸಂಸದ ಆ ದೇಣಿಗೆ ತೆಗೆದುಕೊಂಡು ಓಡ್ತಾನಂತೆ. ಅದಾದ ಬಳಿಕ ಎಲ್ಲರೂ ಆತನನ್ನು ಹಿಡಿದು ನೇಣಿಗೆ ಹಾಕ್ತೀವಿ ಅಂತ ಅಣಕು ಪ್ರದರ್ಶನ ಮಾಡ್ತಾರೆ. ಇದು ಸಂಸತ್ ಆವರಣದಲ್ಲೇ ನಡೆದಂಥ ಡ್ರಾಮಾ. ಹಿಂದೂ ಧರ್ಮಕ್ಕೆ ಯಾರು ಏನ್ ಬೇಕಾದ್ರೂ ಹೇಳಬಹುದಾ? ಯಾರು ಹೇಗ್ ಬೇಕಾದ್ರೂ ಅಣಕು ಪ್ರದರ್ಶನ ಮಾಡಬಹುದಾ? ಯಾರು ಹೇಳೋರು ಕೇಳೋರು ಇಲ್ವಾ? ಸಂಸತ್ ಆವರಣದಲ್ಲಿ ರಾಹುಲ್ ನೇತೃತ್ವದಲ್ಲಿ ಅಣಕು ಪ್ರದರ್ಶನ ಮಾಡಿದ್ಯಾಕೆ? ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಲೂಟಿ ವಿರೋಧಿಸಿ ನಡೆದಂಥ ಪ್ರತಿಭಟನೆ ಇದು. ರಾಮ ಮಂದಿರ ದೇಣಿಗೆ ಲೂಟಿ ನಡೆದಿಲ್ವಾ? ನಡೆದಿದೆ. ತನಿಖೆ ನಡೆದಿಲ್ವಾ? ಅದೂ ನಡೆದಿದೆ. ಬಂಧನ ಆಗಿಲ್ವಾ? ಬಂಧನ ಕೂಡ ಆಗಿದೆ. ಇನ್ನು ತನಿಖೆ ಕೂಡ ಮುಂದುವರೆದಿದೆ. ಆರೋಪಿಗಳು ಯಾರೇ ಇದ್ರೂ ಬಿಡಲ್ಲ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಕೆಲವೊಬ್ರು ಚುನಾವಣಾ ಹಿಂದೂ ಇದ್ದಾರೆ. ಅವರು ಮಾತ್ರ ಹೀಗೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಇಲ್ದಿದ್ರೆ ನಾವು ಆರಾಧಿಸುವ ದೇವರನ್ನ ಕೈಯಲ್ಲಿ ಹಿಡ್ಕೊಂಡು ಹೀಗೆ ಅವಮಾನ ಮಾಡಲಿಕ್ಕೆ ಸಾಧ್ಯವಾ? ರಾಹುಲ್ ಗಾಂಧಿ ಅವರೇ, ನಿಮಗೆ ಅಯೋಧ್ಯೆ, ರಾಮ ಮಂದಿರ, ಹಿಂದೂ ಧರ್ಮದ ಬಗ್ಗೆ ಕಾಳಜಿ ಇದ್ರೆ ನೀವು ಹೀಗೆ ಸಂಸತ್ ಆವರಣದಲ್ಲಿ ಡ್ರಾಮಾ ಮಾಡದೆ ಸಂಸತ್ನ ಒಳಗೆ ಚರ್ಚೆ ಮಾಡಿ, ಸರ್ಕಾರದಿಂದ ಉತ್ತರ ಪಡ್ಕೊಳ್ಳಿ. ಅದು ಬಿಟ್ಟು ಹಿಂದೂ ಧರ್ಮವನ್ನ ಅವಹೇಳನ ಮಾಡಬಹುದಾ? ಸಂಸತ್ ಹೊರಗೆ ಯಾಕೆ, ಸಂಸತ್ ಒಳಗೆ ಚಂದಾಚೋರಿ ಬಗ್ಗೆ ಧ್ವನಿ ಎತ್ತಿ ಅಲ್ವಾ? ಇದು ಒಂದು ರಾಜಕೀಯ ಪ್ರತಿಭಟನೆ ಅಲ್ಲ, ಹಿಂದೂ ಧರ್ಮಕ್ಕೆ ಮಾಡಿದಂಥ ಅವಮಾನ, ಹಿಂದೂಗಳ ಪವಿತ್ರ ಕೇಸರಿ ಬಣ್ಣದ ಅವಹೇಳನ, ಸಾಧು ಸಂತರಿಗೆ ಮಾಡಿದಂಥ ಅವಮಾನ, ದೇವಸ್ಥಾನದ ಅರ್ಚಕರಿಗೆ ಮಾಡಿದಂಥ ಅವಮಾನ, ದೇವರ ಹುಂಡಿಗೆ ಹಣ ಹಾಕುವ ಭಕ್ತರಿಗೆ ಮಾಡಿದಂಥ ಅವಮಾನ, ಹಿಂದೂಗಳು ಆರಾಧಿಸುವ ಪ್ರಭು ಶ್ರೀರಾಮನಿಗೂ ಮಾಡಿದಂಥ ಅವಮಾನ. ಕಾಂಗ್ರೆಸ್ ನಾಯಕರೇ, ಯಾಕಿಷ್ಟು ಹಿಂದೂ ಧರ್ಮದ ಬಗ್ಗೆ ಸಿಟ್ಟು? ಯಾಕೆ ಹಿಂದೂಗಳು ಕಾಂಗ್ರೆಸ್ಗೆ ಮತ ಹಾಕಲ್ವಾ? ಈಗ ಕಾಂಗ್ರೆಸ್ ನಾಯಕರು ದೇಣಿಗೆ ಲೂಟಿ ಆಗಿದೆ ಅಂತಾರಲ್ವಾ, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕರೆದ್ರೂ ಹೋಗ್ಲಿಲ್ಲ ಇವರು. ಕಾರಣ ನೀಡಿದೆ ಅಂತ ಗೊತ್ತಾ ಇವರು? ಇಲ್ಲ, ಇದು ಬಿಜೆಪಿ RSS ಕಾರ್ಯಕ್ರಮ ಮಾಡಿಬಿಟ್ಟಿದ್ದಾರೆ, ಹೀಗಾಗಿ ಕಾಂಗ್ರೆಸ್ ನಾಯಕರು ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅಂತ ಹೇಳಿದ್ರು. ಆದ್ರೆ ಅಸಲಿಗೆ ಕಾರಣ ಏನು ಗೊತ್ತಾ? ರಾಮ ಮಂದಿರ ಉದ್ಘಾಟನೆಗೆ ಹೋದ್ರೆ ಎಲ್ಲಿ ಮುಸ್ಲಿಮರು ಬೇಸರಾಗ್ತಾರೋ ಅಂತ. ಅವತ್ತು ಕರೆದ್ರೂ ಹೋಗದವರು ಅಯೋಧ್ಯೆ ಮಂದಿರ ಹೋರಾಟ ಸಂಘರ್ಷದಲ್ಲಿ ಒಂದು ದಿನವಾದ್ರು ಅಲ್ಲಿ ಮಂದಿರ ಇತ್ತು, ಅಲ್ಲಿ ಪ್ರಭು ಶ್ರೀರಾಮನ ಮಂದಿರ ಆಗ್ಲಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರ? ಒಂದೇ ಒಂದು ದಿನ ಅಲ್ಲಿ ಮಂದಿರ ನಿರ್ಮಾಣ ಆಗ್ಲಿ ಅಂತ ಇವರು ಹೇಳಲೇ ಇಲ್ಲ. ಈಗ ಮಾತ್ರ ಅಯೋಧ್ಯೆಯಲ್ಲಿ ದೇಣಿಗೆ ಲೂಟಿ ಆಗಿದೆ ಅಂತ ಅಣಕು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಾಡ್ಲಿ, ಎಲ್ಲವನ್ನ ದೇಶದ ಜನ ಗಮನಿಸ್ತಾ ಇರ್ತಾರೆ. ಉತ್ತರ ಯಾವಾಗ ಕೊಡಬೇಕು ಅಂತನೂ ಅವರಿಗೆ ಚೆನ್ನಾಗಿ ಗೊತ್ತಿದೆ. ವೀಕ್ಷಕರೇ, ಆ ವಿಡಿಯೋದಲ್ಲಿ ಸಾಧುವಿನಂತೆ ಅರ್ಚಕರಂತೆ ವೇಷ ಹಾಕಿ ಕೂತಿದ್ಯಾರು ಹೇಳಿ? ಬಿಹಾರ ಪೂರ್ಣ್ಯ ಕ್ಷೇತ್ರದ ಪಕ್ಷೇತರ ಸಂಸದ ಪಪ್ಪು ಯಾದವ್. ಈತನದು ಹಿಸ್ಟ್ರಿ ದೊಡ್ಡದಿದೆ, ಜೈಲಿಗೆ ಕೂಡ ಹೋಗಿದ್ದ. ಬಹಳ ಹಿಂದಿನ ಕತೆ ಬೇಡ. ಇತ್ತೀಚೆಗೆ ಮಹಿಳಾ ಮೀಸಲಾತಿ ಬಿಲ್ ಮಂಡನೆ ವೇಳೆ ಈತ ಒಂದು ಹೇಳಿಕೆ ನೀಡಿದ. 90% ಮಹಿಳೆಯರು ನಾಯಕರ ಕೋಣೆಗೆ ಪ್ರವೇಶ ಮಾಡದೆ ರಾಜಕೀಯ ಮಾಡಲಿಕ್ಕೆ ಆಗಲ್ಲ. ಇಂಥ ಕೀಳು ಮನಸ್ಥಿತಿಯ ಪಪ್ಪು ಯಾದವ್ ಇವತ್ತು ಸಂಸತ್ ಎದುರು ಕೂತು ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಾನೆ. ಈಗ ನೋಡಿ, ಅಯೋಧ್ಯೆಯಲ್ಲಿ ದೇಣಿಗೆ ಕಳ್ಳತನ ಮಾಡಿದ್ಯಾರು? ಹುಂಡಿ ಹಣ ಎಣಿಸುವ ಯುವಕರು. ಆದರೆ ಇವರು ಸಾಧುವಿನಂತೆ ಒಬ್ಬ ಅರ್ಚಕರಂತೆ ವೇಷ ಧರಿಸಿದ್ಯಾಕೆ? ಅಂದ್ರೆ ಇವರ ಉದ್ದೇಶ ದೇವಸ್ಥಾನ, ಸಾಧು ಸಂತರನ್ನ ಅವಹೇಳನ ಮಾಡೋದು. ದುಡ್ಡು ಕದ್ದವರೇ ಬೇರೆ, ಆದ್ರೆ ಇವರು ಬೇಕಂತಲೇ ಸಾಧುವಿನ ವೇಷ ಧರಿಸಿ ಅವಮಾನ ಮಾಡಿದ್ದಾರೆ. ಇದು ಹಿಂದೂ ಸಮಾಜದ ಇಡೀ ಸಂತರಿಗೆ ಮಾಡಿದಂಥ ಅಪಮಾನ. ಕಾಂಗ್ರೆಸ್ ನಾಯಕರಿಗೆ ಅಯೋಧ್ಯೆ ದೇಣಿಗೆ ಲೂಟಿ ಒಂದು ಚುನಾವಣಾ ವಿಷಯ ಅಷ್ಟೇ. ಉತ್ತರ ಪ್ರದೇಶದಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ, ಅದಕ್ಕೆ ಈ ಹೈ ಡ್ರಾಮಾ ಎಲ್ಲ ಮಾಡ್ತಾ ಇದ್ದಾರೆ. ರಾಮ ಮಂದಿರದ ಬಗ್ಗೆ ಅಷ್ಟು ಕಾಳಜಿ ಇದೆಯಾ ಇವರಿಗೆ? ಒಂದು ದಿನವಾದ್ರು ರಾಹುಲ್ ಗಾಂಧಿ ಅಯೋಧ್ಯೆಗೆ ಹೋದ್ರ, ಪ್ರಿಯಾಂಕಾ ಗಾಂಧಿ ಹೋದ್ರ, ಅದು ಬೇಡಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೋದ್ರ, ಅದು ಬಿಡಿ ಸೋನಿಯಾ ಗಾಂಧಿ ಅಯೋಧ್ಯೆಗೆ ಹೋದ್ರ. ರಾಮ ಮಂದಿರ ಉದ್ಘಾಟನೆಗೆ ಕರೆದ್ರೆ ಏನಂದ್ರಿ? ಇಲ್ಲ, ಅದು ಬಿಜೆಪಿ RSS ಕಾರ್ಯಕ್ರಮ ಆಗಿದೆ, ಅದಕ್ಕಾಗಿ ನಾವು ಹೋಗಲ್ಲ ಅಂತ ಹೇಳಿದ್ರಿ. ಆಮೇಲೆ ಹೋಗ್ತೀವಿ ಅಂದ್ರಿ. ಮಂದಿರ ಉದ್ಘಾಟನೆ ಆಗಿ ಎಷ್ಟು ವರ್ಷ ಆಯ್ತು? ಒಂದು ದಿನವಾದ್ರೂ ರಾಹುಲ್ ಗಾಂಧಿ ಹೋದ್ರಾ? ರಾಮನ ಬಗ್ಗೆ ಭಕ್ತಿ ಇದ್ದಿದ್ರೆ ಹೋಗ್ಬೇಕಾಗಿತ್ತಲ್ವಾ?
ರಾಹುಲ್ ಗಾಂಧಿ ಅವರೇ, ನೀವು ರಾಮ ಮಂದಿರಕ್ಕೆ ಹೋದ್ರೆ ಮುಸ್ಲಿಮರ ಓಟ್ ಬರಲ್ಲ ಅಂತ ಹೇಗೆ ಅನ್ಕೊಂಡಿದ್ದೀರೋ ಹಾಗೆ ಸಂಸತ್ ಆವರಣದಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ರೆ ಹಿಂದೂಗಳ ಓಟು ಬರಲ್ಲ. ಇದು ನಿಮಗೆ ನೆನಪಿರ್ಲಿ. ವೀಕ್ಷಕರೇ, ಉದಯನಿಧಿ ಸ್ಟಾಲಿನ್ ನೆನಪಿದಾನ? ತಮಿಳುನಾಡು ಮಾಜಿ DCM. ಮೊನ್ನೆ ತಮಿಳುನಾಡು ಚುನಾವಣೆಯಲ್ಲಿ ಆತನ DMK ಪಾರ್ಟಿ ಹೀನಾಯವಾಗಿ ಸೋತ್ಬಿಡ್ತು. ಇದೇ ಉದಯನಿಧಿ ಸ್ಟಾಲಿನ್ ಅಧಿಕಾರದಲ್ಲಿದ್ದಾಗ ಏನು ಹೇಳ್ದ? ಸನಾತನ ಧರ್ಮ ಡೆಂಗ್ಯೂ ಮತ್ತು ಮಲೇರಿಯಾ ಇದ್ದಂತೆ, ಅದನ್ನ ನಿರ್ಮೂಲನೆ ಮಾಡಲೇಬೇಕು ಅಂತ ಹೇಳ್ದ. ಅವತ್ತು ಇದೇ DMK ಜೊತೆಗೆ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಇತ್ತು. ಅವತ್ತು ಒಬ್ಬ ಕಾಂಗ್ರೆಸ್ ನಾಯಕರು ಯಾರಾದ್ರೂ ಒಬ್ರು ಹಿಂದೂ ಧರ್ಮದ ವಿರುದ್ಧದ ಹೇಳಿಕೆಗೆ ಖಂಡಿಸಿದ್ರ? ಉದಯನಿಧಿ ಹೇಳಿಕೆ ವಿರೋಧಿಸಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಒಂದು ಟ್ವೀಟ್ ಆದ್ರೂ ಮಾಡಿದ್ರ? ಇಲ್ಲ. ಈಗ ಅಯೋಧ್ಯೆ ದೇಣಿಗೆ ಹೆಸರಲ್ಲೂ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಾರೆ. ನಿನ್ನೆ ದೇಣಿಗೆ ಲೂಟಿ ಅಣುಕು ಪ್ರದರ್ಶನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇದ್ರು. ಚಂದಾ ಚೋರಿ ಆಗಿದೆ ಅಂತ ಘೋಷಣೆ ಕೂಗಿದ್ರು. ಇದೇ ನಮ್ಮ ಖರ್ಗೆ ಅವರು ಗಂಗಾ ಸ್ನಾನ ಕುಂಭಮೇಳದಲ್ಲಿ ಮುಳುಗಿದ್ರೆ ಬಡತನ ನಿರ್ಮೂಲನೆ ಆಗತ್ತಂತ ಪ್ರಶ್ನೆ ಮಾಡಿದ್ರು. ಖರ್ಗೆ ಅವರೇ, ಹುಂಡಿಗೆ ಹಣ ಹಾಕೋದು ಹಿಂದೂಗಳ ನಂಬಿಕೆ, ಗಂಗಾ ಸ್ನಾನ ಮಾಡೋದು ಹಿಂದೂಗಳ ನಂಬಿಕೆ, ನೀವು ಅದನ್ಯಾಕೆ ಪ್ರಶ್ನೆ ಮಾಡ್ತೀರಾ? ವೀಕ್ಷಕರೇ, ಪ್ರೊಫೆಸರ್ KS ಭಗವಾನ್ ಪ್ರಭು ಶ್ರೀರಾಮನ ಬಗ್ಗೆ ಏನೆಲ್ಲ ಕೀಳು ಟೀಕೆ ಮಾಡಿದ್ದಾರೆ ಗೊತ್ತಾ? ಮೊನ್ನೆ ಜೂನ್ನಲ್ಲಿ ದಾವಣಗೆರೆ ಕಾರ್ಯಕ್ರಮದಲ್ಲಿ ಬಾಯಿಗೆ ಬಂದಂತೆ ಹೇಳಿಕೆ ನೀಡಿದರು. ನೀವು ಪೂಜೆ ಮಾಡುವ ಶ್ರೀರಾಮ ತನ್ನ ತಂದೆಗೆ ಹುಟ್ಟಿದವನಲ್ಲ. ರಾಜ ದಶರಥ ಪುತ್ರ ಕಾಮೇಷ್ಟಿ ಯಾಗ ಮಾಡಿದಾಗ ರಾಣಿ ಪುರೋಹಿತರ ಜೊತೆಗೆ ರಾತ್ರಿ ಮಲಗಬೇಕಾಗಿತ್ತು. ರಾಣಿ ಪುರೋಹಿತರೊಂದಿಗೆ ರಾತ್ರಿ ಕಳೆದಿದ್ದಾಳೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದೇವರು ಅಪ್ಪನಿಗೆ ಹುಟ್ಟಿದ ಮಗ ಅಲ್ಲ. ಇದು ಪ್ರೊಫೆಸರ್ KS ಭಗವಾನ್ ಭಾಷಣ. ರಾಹುಲ್ ಗಾಂಧಿ ಅವರೇ, ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಈ ಭಗವಾನ್ ವಿರುದ್ಧ ಕೇಸ್ ಆಗಿದೆ. ಒಂದು ದಿನವಾದರೂ ಠಾಣೆಗೆ ಕರೆದ್ರು ವಿಚಾರಣೆ ನಡೆಸಿದ್ರ? ಜೈಲಿಗೆ ಕಳಿಸೋದು ಬೇಡಿ, ಒಂದು ಸಣ್ಣ ವಿಚಾರಣೆ ಕೂಡ ನಡೆಸಲಿಲ್ಲ ಇವರು. ನಿಮಗೆ ರಾಮನ ಬಗ್ಗೆ ಭಕ್ತಿ ಇದ್ರೆ ನಿಮ್ಮದೇ ಸರ್ಕಾರ ಇದೆ, ಭಗವಾನ್ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಹೇಳಿ. ನಿಮ್ಮ ಸಚಿವರಿಗೆ ಯಾರಾದ್ರೂ ಬೈದು ಕಮೆಂಟ್ ಮಾಡಿದ್ರೆ ಒದ್ದು ಒಳಗೆ ಹಾಕ್ತೀರಿ. ಅದೇ ಕೋಟ್ಯಾಂತರ ಹಿಂದೂಗಳ ಆರಾಧಿಸುವ ರಾಮನನ್ನ ಅವಹೇಳನ ಮಾಡಿದ್ರೆ ಏನ್ ಕ್ರಮ ಕೈಗೊಳ್ತೀರಿ ಹೇಳಿ? ವೀಕ್ಷಕರೇ, ಇವತ್ತು ಕಾಂಗ್ರೆಸ್ ನಾಯಕರು ಹಿಂದೂ ಧರ್ಮ ರಕ್ಷಕರಂತೆ ಮಾತಾಡ್ತಾರೆ. ಅಯೋಧ್ಯೆಯಲ್ಲಿ ದೇಣಿಗೆ ಲೂಟಿಯಾಗಿದೆ, ಅದರಲ್ಲಿ ಯಾರಿದ್ದಾರೆ ಎಲ್ಲರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ, ಒಳ್ಳೆಯದೇ. ಅದೇ ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ, ಹಿಂದೂಗಳ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈ ಬುರ್ಡೆ ಗ್ಯಾಂಗ್ ಏನೆಲ್ಲ ಟೀಕೆ ಮಾಡ್ತು. ಅಷ್ಟು ಹಣ, ಇಷ್ಟು ಹಣ, ಆ ಚಿನ್ನಯ್ಯ ಹೇಳಿದಲ್ಲೆಲ್ಲ ಗುಂಡಿ ತೋಡಿದ್ರು, ಕೊನೆಗೆ ಏನಾದರೂ ಸಿಗ್ತಾ? ಏನೂ ಇಲ್ಲ. ಆ ಸುಜಾತ ಭಟ್ ಹುಟ್ಟದೇ ಇರುವ ಮಗಳನ್ನೇ ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ರು ಅಂತ ಹೇಳಿದ್ಲು. ಆ ಮೊಹಮ್ಮದ್ ಸಮೀರ್, ಗಿರೀಶ್ ಮಟ್ಟನ್ ಅವರು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಏನೆಲ್ಲ ಆರೋಪ ಮಾಡಿದ್ರು. ಧರ್ಮಸ್ಥಳದ ಬಗ್ಗೆ ಅವರೆಲ್ಲ ಹೇಳಿದಂಥ ಸುಳ್ಳು ಅಂತ ಬಯಲಾಯಿತು. DK ಶಿವಕುಮಾರ್ ಅವರೇ ಧರ್ಮಸ್ಥಳದ ವಿರುದ್ಧ ಸಂಚು ನಡೆದಿದೆ ಅಂತ ಹೇಳಿದ್ರು. ಅದೇ ಒಂದೇ ಒಂದು ದಿನ ಈ ಬುರ್ಡೆ ಗ್ಯಾಂಗ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರ? ಅವರು ಬಂದು ಸುಳ್ಳು ಆರೋಪ ಮಾಡಿದಾಗ ಹಿಂದೆ ಮುಂದೆ ನೋಡದೆ SIT ರಚನೆ ಮಾಡಿದ್ರಿ. ಈಗ ಸುಳ್ಳು ಅಂತ ಗೊತ್ತಾದ್ರೂ ಕೂಡ ಅವರ ಬಂಧನ ಆಗಲಿಲ್ಲ. ಇದೇನ ನಿಮ್ಮ ಹಿಂದೂ ಧರ್ಮದ ಕಾಳಜಿ? ಸಂಸತ್ ಆವರಣದಲ್ಲಿ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡದಂತೆ ಬೇರೆ ಧರ್ಮಕ್ಕೆ ಅಪಮಾನ ಮಾಡಲಿಕ್ಕೆ ತಾಕತ್ತಿದೆ ಇವರಿಗೆ. ಸಂಸತ್ ಆವರಣದಲ್ಲಿ ನೀವು ಮಾಡಿದ ಅವಮಾನಕ್ಕೆ ಹಿಂದೂ ಧರ್ಮ ಉತ್ತರ ಕೊಟ್ಟೇ ಕೊಡುತ್ತೆ, ನೋಡ್ತಾ ಇರಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.